ಮಿನಿಸ್ಟರ್ ಜೊತೆ ಗೊತ್ತು. ಆ ಒಂದು ಅವಾರ್ಡ್ ಕೂಡ ನಾವು ತಗೊಂಡಿದ್ದೀವಿ ಸರ್. ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಸರ್ ಇದ್ದಾಗ ಅವಾರ್ಡ್ ನಮಗೆ ಕೊಟ್ಟಿದ್ದಾರೆ ಹಸುದಳಕ್ಕೆ. ತಾವು ಇದಕ್ಕೆ ರೆಸ್ಪಾಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹೆಸರು ನಳಿನಿ ಶೇಖರ್ ಅಂತ. ನಾನು ಹಸಿರು ದಳದ ಸಹ ಸಂಸ್ಥಾಪಕಿ. ಇವತ್ತು ಹಸಿರು ಹಬ್ಬ, ಇವತ್ತು 14ನೇ ಹಸಿರು ಹಬ್ಬ ನಾವು ಪ್ರತಿ ವರ್ಷ ಮಾಡ್ತೀವಿ. ಯಾಕೆಂದ್ರೆ ವೇಸ್ಟ್ ಸ್ಪೀಕರ್ ಅಂದ್ರೆ ತ್ಯಾಜ್ಯ ಶ್ರಮಿಕರು ಅಂತ ಕರಿತೀವಿ. ಹಿಂದಿ ಆಯೋರು ಆತರ ಎಲ್ಲ ಕರಿತಾ ಇದ್ರು, ಅದು ಬೇಡ, ನಾವು ತ್ಯಾಜ್ಯ ಶ್ರಮಿಕರು ಅಂತ ಕರಿತೀವಿ. ತ್ಯಾಜ್ಯ ಶ್ರಮಿಕರ ದಿನಾಚರಣೆ ಇದು. 5ನೇ ತಾರೀಕು ಅಂತಾರಾಷ್ಟ್ರೀಯ ಇದು ಎನ್ವೈರನ್ಮೆಂಟ್ ಡೇ ಇದೆ ಅಲ್ವಾ. ಅದಕ್ಕೆ ಪ್ರಯುಕ್ತವಾಗಿ ನಾವು ಪ್ರತಿ ವರ್ಷ ಜುಲೈಯಲ್ಲಿ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಒಂದು ತ್ಯಾಜ್ಯ ಶ್ರಮಿಕರು ನಿಶ್ಶಬ್ದ ಪರಿಸರವಾದಿಗಳು. ಅವ್ರು ಮಾಡೋ ಒಂದು ಕೊಡುಗೆಯನ್ನ ನಾವು ಮೆಚ್ಚಿ ಒಂದು ದಿನ ಅವರಿಗೆ ತುಂಬಾ ಕಷ್ಟ ಇಲ್ಲದೆ ಆರಾಮಾಗಿದ್ದು ಅವ್ರು ಮಾಡ್ತಾ ಇರೋ ಒಂದು ಕೆಲ್ಸಕ್ಕೆ ಗೌರವ ಕೊಡೋ ಅಂತ ಒಂದು ಉದ್ದೇಶ ಇಟ್ಕೊಂಡು ಹಸಿರು ಹಬ್ಬ ಮಾಡ್ತಾ ಇದೀವಿ. ಅದ್ರ ಜೊತೆ ನಾವು ಎಲ್ಲಾ ಸರ್ಕಾರದ ಜೊತೆನೂ ಒಂದು ಬೇಡಿಕೆ ಇಟ್ಟಿದೀವಿ. ಈ ಸರಿ ಬೇಡಿಕೆ ಏನು ಅಂದ್ರೆ ನಮ್ಮ ತ್ಯಾಜ್ಯ ಶ್ರಮಿಕರಿಗೆ ಒಂದು ವಿಶೇಷವಾದ ವೆಲ್ಫೇರ್ ಕಾನೂನು ಮಾಡ್ಬೇಕು ಅಂತ ಹೇಳಿ ನಮ್ಮ ಒಂದು ಇಚ್ಛೆ. ಇವಾಗ ಮಾತಾಡಿದೀವಿ ಇವತ್ತು, ಅಂದ್ರೆ ಈ ವರ್ಷ ಪೂರ್ತಿ ಅದ್ರ ಮೇಲೆ ಕೆಲಸ ಮಾಡ್ತೀವಿ. ಕೊಟ್ಟಿದ್ದೇವೆ. 1000 ಆತರ ಎಲ್ಲ ಫುಲ್ ಆಗಿತ್ತು. 1500 to 5700 ನಮ್ ರಿಜಿಸ್ಟ್ರೇಷನ್ ನೋಡಿದ್ರೆ ಗೊತ್ತಾಗುತ್ತೆ. 1500 ಇಂದ 1700 ಜನ. ಒಂದ್ ವಿಶೇಷ ಏನು ಈ ಸಂಸ್ಥೆಯಲ್ಲಿ ಅಂದ್ರೆ ಯಾರಿಗೂ ಟ್ರಾನ್ಸ್ಪೋರ್ಟೇಶನ್ ಕೊಡಲ್ಲ. ನಾವ್ ಹೇಳ್ತೀವಿ 100 ಜನ ಬಂದು ಸೆಲೆಬ್ರೇಟ್ ಮಾಡೋಣ, 1000 ಜನ ಬಂದ್ರು ಆಗತ್ತೆ. ಬಂದ ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂತೀವಿ, ಊಟ ಗೀಟ ಎಲ್ಲ. ಆದ್ರೆ ಎಲ್ಲಾರು ಒಂದು ದಿನ ರಜಾ ತಗೊಂಡು ಅವರ ಹಣದಲ್ಲೇ ಅವ್ರು ಬರೋದಿಲ್ಲಿಗೆ. ಅದೇ ಒಂದು ವಿಶೇಷತೆ ಈ ಸಂಸ್ಥೆದು.